ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ನಡೆದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿ ಇವತ್ತಿಗೆ 10 ದಿನ ಕಳೆದಿದೆ. ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಅದು ಫ್ಲೆಕ್ಸು ಬ್ಯಾನರ್ಗಳ ವಿಚಾರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಅಳವಡಿಕೆಗೆ ಅನುಮತಿ ಕಡ್ಡಾಯ ಅಂತೆ. ಅನುಮತಿ ಇಲ್ಲದ ಬ್ಯಾನರು ಫ್ಲೆಕ್ಸು ಪೋಸ್ಟರ್ಗಳಿಗೆ ನಿರ್ಬಂಧ ಅಂತೆ. ಆದೇಶವನ್ನು ಜಾರಿಗೊಳಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಅಂತೆ. ಬಳ್ಳಾರಿ ಗಲಾಟೆಯ ಬಳಿಕ ಕಠಿಣ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತಹದ್ದು. ಇಂದಿನ ಜನಾರ್ದನ್ ರೆಡ್ಡಿ ಬರ್ತ್ಡೇ ಬ್ಯಾನರ್ಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ದಳ್ಳೂರಿಯಾಗಿ ಬಳ್ಳಾರಿ ಹೊತ್ತಿ ಉರಿದಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದಾದ ಮೇಲಾದರೂ ಕೂಡ ಜಿಲ್ಲಾಡಳಿತ ಕಣ್ಣು ಬಿಡ್ತಲ್ಲ ಅನ್ನೋದು ನೆಮ್ಮದಿಯ ವಿಚಾರ. ಯಾಕೆಂದರೆ ಮೊದಲೇ ಕೋರ್ಟ್ ಹೇಳಿದೆ ತುಂಬ ವಿಚಾರದಲ್ಲಿ, ಈ ಫ್ಲೆಕ್ಸ್ಗಳ ವಿಚಾರದಲ್ಲಿ. ಈ ಕೋಟೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋಂಗೆ ಈಗ ಜಿಲ್ಲಾಡಳಿತ ನಿದ್ದೆಯಿಂದ ಎದ್ದಂತೆ ಕಾಣಿಸ್ತಾ ಇದೆ. ಕೊನೆಗಾದರೂ ಫ್ಲೆಕ್ಸು ಬ್ಯಾನರ್ಗಳ ವಿಚಾರಕ್ಕೆ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ತುಟಿ ಬಿಚ್ಚಿ ಮಾತನಾಡೋದಕ್ಕಾದರೂ ಮುಂದಾದ್ರಲ್ಲ, ಅದನ್ನು ಮೆಚ್ಚಬೇಕು. ಈಗಾಗಲೇ ಜಿಲ್ಲಾಡಳಿತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದೆ. ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರು ಮತ್ತು ಫ್ಲೆಕ್ಸ್ಗಳನ್ನು ಹಾಕೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಮೊದಲೇ ಹೇಳಬೇಕಿತ್ತು. ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಹಾಕೋದಕ್ಕೆ ಅವಕಾಶನೇ ಇರಲ್ಲ. ಇಷ್ಟು ದಿನ ಸುಮ್ಮನಿದ್ದು ಈಗ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ದಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂಥದ್ದು. ಇವತ್ತು ಬಳ್ಳಾರಿಗೆ ಮತ್ತೊಂದು ಕಡೆ CID ಅಧಿಕಾರಿಗಳ ತಂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. CID ಎಂಟ್ರಿ ಬಳಿಕ ಕೇಸ್ ತನಿಖೆ ಮತ್ತಷ್ಟು ಸಹಜವಾಗಿಯೇ ಚುರುಕಾಗುತ್ತೆ. ಮೊದಲಿಗೆ ಸುಮೋಟೋ ಕೇಸ್ ತನಿಖೆಯನ್ನು ಆರಂಭಿಸುವಂತಹ ಸಾಧ್ಯತೆ. CIDಗೆ ಬಳ್ಳಾರಿಯ 4 ಪ್ರಕರಣಗಳನ್ನು ವರ್ಗ ಮಾಡಲಾಗಿದೆ. ಇವತ್ತು ಬಳ್ಳಾರಿಗೆ CID ಅಧಿಕಾರಿಗಳು ವಿಸಿಟ್ ಮಾಡಿ ಅಧಿಕೃತವಾಗಿ ಕೇಸ್ ಫೈಲನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ CID ಹೆಗಲಿಗೆ ಈ ಪ್ರಕರಣವನ್ನು ವಹಿಸಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ, ಜಿಲ್ಲಾಡಳಿತದ ನಡೆ ನಿಜಕ್ಕೂ ಕೂಡ ಆಶ್ಚರ್ಯ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ಅನಾಹುತಗಳಾದ ಮೇಲಾದರೂ ಕೂಡ ಎಚ್ಚೆತ್ಕೊಳ್ತಲ್ಲ ಅನ್ನೋದು ಖುಷಿ ಪಡಬೇಕಾದಂತಹ ವಿಚಾರ. ಅದು ಕೂಡ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ದಿನನೇ ಈ ರೀತಿಯ ಒಂದು ಸೂಚನೆ, ಈ ರೀತಿಯ ಒಂದು ಆದೇಶ ಸಹಜವಾಗಿಯೇ ಮತ್ತೊಂದು ರಾಜಕೀಯ ಜಟಾಪಟಿ ಕಾರಣವಾಗಬಹುದಾ ಅಂತ? ಪ್ರೇಮ್ ಕುಮಾರ್, ನಿನ್ನೆನೆ ಜಿಲ್ಲಾಡಳಿತದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶ ಹೊರಬಿದ್ದಿರುವಂತದ್ದು. ಅಂದ್ರೆ ಎಲ್ಲಿಯೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅನುಮತಿಯನ್ನ ಪಡೆಯದೆ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ ಅನ್ನುವಂತ ಕಟ್ಟುನಿಟ್ಟಿನ ಆದೇಶವನ್ನ ಇದೀಗ ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂತದ್ದು. ಅಂದ್ರೆ ಆಯಾ ಸ್ಥಳೀಯ ಆಡಳಿತಗಳಲ್ಲಿ ಪರ್ಮಿಷನ್ ತೆಗೆದುಕೊಂಡು ತದನಂತರದಲ್ಲಿ ಬ್ಯಾನರ್ಗಳನ್ನ ಹಾಕಬೇಕು ಅನ್ನುವಂಥದ್ದು. ನಿಜಕ್ಕೂ ಕೂಡ ಇದುವರೆಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ನಾಯಕರುಗಳ ಬರ್ತ್ಡೇಗಳಿದ್ದಂತ ಸಂದರ್ಭದಲ್ಲಿ ಎಲ್ಲೆಂದರಲ್ಲಿ ಕಟೌಟ್ ಬ್ಯಾನರ್ಗಳು ರಾರಾಜಿಸ್ತಾ ಇತ್ತು. ಹೀಗಾಗಿ ಜಿಲ್ಲಾಡಳಿತ ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಇದಕ್ಕೆ ಕೇವಲ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇಗೆ ಮಾತ್ರ ಸೀಮಿತವಾಗುವುದಿಲ್ಲ, ಬದಲಾಗಿ ಯಾವುದೇ ರಾಜಕೀಯ ನಾಯಕರುಗಳು ಸೇರಿದಂತೆ ಯಾವುದೇ ಬರ್ತ್ಡೇ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಾಗಲೂ ಸಹಿತ ಈ ರೀತಿಯ ಅನುಮತಿಯನ್ನ ಪಡೆಯೋದು ಕಡ್ಡಾಯ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಆದೇಶವನ್ನು ಹೊರಡಿಸುವ ಮೂಲಕ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣ ನೀಡೋದ್ರ ಮೂಲಕ ಎಲ್ಲಾದ್ರೂ ಅನಧಿಕೃತವಾಗಿ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಹಾಕಿದ್ರೆ ಅವ್ರ ಮೇಲೆ ಒಂದಿಷ್ಟು ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸಹಜವಾಗಿ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇವತ್ತಿರೋದ್ರಿಂದ ಈ ರೀತಿ ಏನಾದ್ರು ಮಾಡಿದ್ರೆ ಅನ್ನುವಂತ ಅನುಮಾನಗಳು ಕೂಡ ಮೂಡುತ್ತೆ. ಆದ್ರೆ ಜಿಲ್ಲಾಡಳಿತ ಹೇಳುವಂತದ್ದೇ ಬೇರೆ, ಇನ್ನು ಮುಂದೆ ಈ ಒಂದು ಆದೇಶ ನಿರಂತರವಾಗಿ ಜಾರಿಯಲ್ಲಿರುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಬಳ್ಳಾರಿಯಲ್ಲಿ ನಡೆದಂತೆ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತವಾಗಿ CID ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ಆರಂಭದಲ್ಲಿ ಏನು ಒಂದು ಸುಮೋಟೋ ಕೇಸ್ ದಾಖಲಾಗಿತ್ತು, ಆ ಸುಮೋಟೋ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ತನಿಖೆಯನ್ನು ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಇವತ್ತು ಸಂಜೆ ಅಥವಾ ನಾಳೆಗೆ ಸ್ಪಾಟ್ ಎಲ್ಲಿ ಘಟನೆ ನಡೆದಾಗ ಒಂದು ಘಟನಾ ಸ್ಥಳಕ್ಕೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅಧಿಕೃತವಾಗಿ ಇವತ್ತು CID ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.